SRB. ನೋಡಿ 12ನೇ ಆಟಗಾರ ಬರಬೇಕು. ನೋಡಿ ಎಸೆತಗಾರ ಭಾಗದಲ್ಲಿ ಲೋಕೇಶ್ SRB ಪರವಾಗಿ. ವಿನೋದ್ ಗೆಸದ ಮೊದಲ ಚೆಂಡು ತನ್ಮೂಲಕವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಶುದ್ಧವರ್ತಿಯ ಹೊಡೆತ. ಭರ್ಜರಿ ಸಿಕ್ಸರ್ ಷಟ್ಕ. ಆ ರೋಟಗಳ ಸೇರ್ಪಡೆಯೂ ಕೂಡ SRBಯ ಆರಂಭಿಕ ಓವರ್ನ ಮೊದಲ ಚೆಂಡಿಗೆ ಲೋಕೇಶ್ಗೆ ವಿನೋದ್ ಸಿಕ್ಸರ್ ದಾಖಲಿಸಿದ್ರು. ಗಂಧದ ಗುಡಿ ಕಪ್ಪಿನ ವೆರಿ ಮಚ್ ಸಿಕ್ಸರ್ ಕೂಡ. ಎರಡನೇ ಬಾರಿ ರಿವರ್ಸ್ ಆಡುವಂತ ಪ್ರಯತ್ನ ತನ್ಮೂಲಕವಾಗಿ ಡಾಟ್ ಬಾಲ್ಗಳ ಸೇರ್ಪಡೆ. ಆರಂಭಿಕ ಚೆಂಡಿನಲ್ಲಿ ಒಂದು ಭರ್ಜರಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಲೋಕೇಶ್ ಈ ಬಾರಿ ಎರಡನೇ ಚೆಂಡಿನಲ್ಲಿ ದಾಂಡಿಗರ ಒಂದು ನಿಯಂತ್ರಣವನ್ನು ತಪ್ಪಿಸಬಲ್ಲಂತ ಒಂದು ಎಸೆತವನ್ನು ದಾಖಲಿಸಿದ್ರು. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ. ಮೂರನೇ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಬಹಳ ಶುದ್ಧವರ್ತಿಯ ಹೊಡೆತ. 3 ವಿಕೆಟ್ಸ್ ಗಳನ್ನು ಆರಿಸಿಕೊಂಡು ಒಂದು ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ವಿನೋದ್ ಈ ಬಾರಿ ಒಂದೊಡ ಪೂರೈಕೆಯನ್ನು ಕಂಡ್ರು. ಅಪ್ಪು 11ನ ಮೊತ್ತ 7ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮೂರು ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಚೆಂಡಿನಲ್ಲಿ ಒಂದು ಭರ್ಜರಿ ಸಿಕ್ಸರಿಗೆ ಅವಕಾಶವನ್ನು ಮಾಡಿಕೊಟ್ರು. ಅದರ ತರುವಾಯ ಎರಡನೇ ಚೆಂಡು ಡಾಟ್ ಬಾಲ್ ಅನ್ನಾಗಿ ಎಸೆದಂತ ಲೋಕೇಶ್ ಈ ಬಾರಿ 4ನೇ ಚೆಂಡಿಗಾಗಿ ಹಮ್ಜಾದ್ಗೆ ಎಸೆದಿರುವಂತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲಾಸ್ಟ್ ಬಾಲ್. ಎರಡು ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ತೀರಾ ಕ್ಲೋಸ್ ಆಗಿ ಬೀಳ್ತಕ್ಕಂಥ ಚೆಂಡು ಸುಲಭದ ದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 8ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ. ಅಪ್ಪು 11ನ ಮೊತ್ತ. ಪುನೀತ್ ರಾಜ್ಕುಮಾರ್ ಅವರ ನಾಮಾಂಕಿತದ ಅಪ್ಪು 11 ಹೆಸರಿನಲ್ಲಿ ತಂಡವನ್ನ ಕಟ್ಟಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಗೂಟ್ ರಕ್ಷಣೆ ವೈಫಲ್ಯ. ಬೈಸೋಟಗಳ ಸೇರ್ಪಡೆ. ತಂಡದ ಮೊತ್ತ 9ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಫಸ್ಟ್ ಓವರ್. ಸ್ಕೋರ್ 9 ವಿದೌಟ್ ಲಾಸ್. 9ಕ್ಕೆ ಲಾಸ್. ಸಾಕಷ್ಟು ತಂಡಗಳು ಟೆನ್ನಿಸ್ ಬಾಲ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಪುನೀತ್ ರಾಜ್ಕುಮಾರ್ ಅವರೊಂದು ನಾಮಾಂಕಿತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರೊಂದು ನಿಧಾನದ ಬಳಿಕ ಕೆಲವೊಂದು ಸಂಘ ಸಂಸ್ಥೆಗಳು ಅವರ ಒಂದು ಹೆಸರಿನಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸಲಾಗ್ತಾ ಇದೆ. ಕೆಲವೊಂದು ಅನುಭವಿ ಯುವ ತಂಡಗಳೆಲ್ಲ ಪುನೀತ್ ರಾಜ್ಕುಮಾರ್ ಅವರ ನಾಮಾಂಕಿತದಲ್ಲಿ ರಾಜ್ಯದ ಸುತ್ತಗಲಕ್ಕೂ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಅದೇ ಸರದಿಯ ಪ್ರಕಾರ ಅಪ್ಪು 11ನ ತಂಡ 2024ರ ಗಂಧದ ಗುಡಿ ಕಪ್ಪನ್ನು ಆಡ್ತಾ ಇದೆ. ಎರಡನೇ ಓವರ್ನ ಮೊದಲ ಚೆಂಡು ತನ್ಮೂಲಕ ವಿನೋದ್ ದಾಂಡಿನಲ್ಲಿ ಭರ್ಜರಿ ಹೊಡೆತ. ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸಿದ
ಬರ್ತಾ ಇಲ್ಲ. ಸೇಮ್ ಟು ಸೇಮ್ ಬಹಳಷ್ಟು ಉತ್ತಮ ರೀತಿಯ ಸೆತ್ತ. ಮತ್ತೊಂದು ದಾಂಡಿಗರ ಏಕಾಗ್ರತೆಯನ್ನ ಪರೀಕ್ಷಿಸಬಲ್ಲಂತ ಚೆಂಡನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ ಕೂಟದ ಹಿಂಬದಿಯಲ್ಲಿ ಮಧು ಬ್ಯಾಡಿ ಟೆನ್ನಿಸ್ ಬಾಲಿನ ಮತ್ತರ್ವ ಯುವ ಆಟಗಾರ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು. 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 15ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 1989ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಟೆನ್ನಿಸ್ ಬಾಲಿನ ಯುಗ ಆರಂಭವನ್ನ ಕಂಡ್ರು ಕೂಡ ಆ ಒಂದು ಪರಿಸರದಲ್ಲಿ ಬಹುಶಃ 10,000 20,000 ಈ ರೀತಿಯ ಪಂದ್ಯಾಟಗಳೇ ರಾಜ್ಯ ಮಟ್ಟಕ್ಕಾಗಿ ಸಾಗ್ತಾ ಇತ್ತು. ಆದ್ರೆ ಇವಾಗ ಕಾಲ ಬದಲಾಗಿದೆ. 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ ರೂಪಾಯಿಗಳ ಪಂದ್ಯಕೂಟಗಳು ಸಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ತನ್ಮೂಲಕ ವಿನೋದನ ವಿಕೆಟ್ ಪತನವಾಗ್ತಾ ಇದೆ. ಅಪ್ಪು 11 ಪ್ರಮುಖ ಒಂದು ವಿಕೆಟ್ ಅನ್ನ ಈ ಹಂತದಲ್ಲಿ ಕಳ್ಕೊಳ್ತಾ ಇದೆ. ತೀರಾ ಕ್ಲೋಸ್ ಪಿಚ್ ಆಗಿ ಬಿದ್ದಂತ ಚೆಂಡು ಕೆದಕುವ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ವಿನೋದನಿಗೆ ರಿವರ್ಸ್ ಶಾಟ್ ಕಂಟಕವಾಗ್ತಾ ಇದೆ. ರಾಜೇಶ್ ಬಹಳಷ್ಟೊಂದು ಅದ್ಭುತವಾದಂತ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ತಂಡದ ಮೊತ್ತ 15ಕ್ಕೆ ಒಂದು ಪ್ರಮುಖ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ಲಾಸ್ಟ್ ಬಾಲ್ ರಿಮೇನ್ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅರುಣ್ ಕುಮಾರ್ ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗ ಗೌತಮ್ ಸೇರ್ಪಡೆ. ಲಾಸ್ಟ್ ಬಾಲ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದೊಡೆ ಸೇರ್ಪಡೆ. 2 ಓಟ ದಾಖಲಿಸುವಂತ ಪ್ರಯತ್ನ. ತನ್ಮೂಲಕ 2 ಓಟಗಳ ಪೂರೈಕೆ ಕೂಡ. ಅಣ್ಣ ದಯವಿಟ್ಟು ಅಲ್ಲಿ ಬ್ಯಾನರ್ ಸಮೀಪ ಕುಳಿತಿರುವವರು ನಿಮ್ಮ ಆಸನವನ್ನ ತೆರವುಗೊಳಿಸಿ ಅನ್ನೋದಾಗಿ ಇಲ್ಲಿ ಸಂಘಟಕರು ಸೂಚಿಸ್ತಾ ಇದ್ದಾರೆ. ಅಣ್ಣ ದಯವಿಟ್ಟು ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಸಹಕಾರ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ಬೇಕಾಗಿದೆ. ಇಮಿಡಿಯೇಟ್ ಆಗಿ ನೀವು ನಿಮ್ಮ ಕುಳಿತಂತ ಸ್ಥಳವನ್ನ ತೆರವುಗೊಳಿಸಿ ಅನ್ನೋದಾಗಿ ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಪಂದ್ಯಾಟದ ವೀಕ್ಷಣೆಗೆ ಕುಳಿತು ನೋಡುವುದಕ್ಕಾಗಿ ಬಹಳಷ್ಟೊಂದು ಅವಕಾಶಗಳ ಸ್ಥಳಗಳಿದೆ. ಅದನ್ನ ಕಲ್ಪಿಸಿಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಿ ಅನ್ನೋದಾಗಿ ತಿಳಿಸ್ತಾ ಅಂಗಣ ಒಳಭಾಗದಲ್ಲಿ 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 17ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆದಗಾರ ಭಾಗದಲ್ಲಿ ರಾಜೇಶ್ 2 ಓವರ್ಗಳ ಪವರ್ ಪ್ಲೇ ಹಂತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇವತ್ತಿನ ಬೆಳಗಿನ ಅವಧಿ 2 ಪಂದ್ಯಾಟಗಳು ಕೂಡ 24ರಿಂದ 25ರ ಟಾರ್ಗೆಟ್ ಅನ್ನು 2 ಪಂದ್ಯಾಟದಲ್ಲಿ 2-4 ತಂಡಗಳು ದಾಖಲಿಸಿದ್ರು. ಈ 3ನೇ ಪಂದ್ಯ ಅಪ್ಪು 11ನ ತಂಡ ಅದೆಷ್ಟರ ಟಾರ್ಗೆಟ್ ಅನ್ನ ನಿಗದಿಪಡಿಸ್ತಾರೆ ನೋಡಬೇಕಾಗಿದೆ. ಟೂರ್ನಮೆಂಟಿನ ನೇರ ಪ್ರಸಾರ N1 ಬಿತ್ತರಿಸ್ತಾ ಇದ್ದಾರೆ. N1 ಕ್ರಿಕೆಟ್ ಅಕಾಡೆಮಿ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಒಂದು ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಸದ್ದನ್ನು ಮಾಡಿರುವಂತ ಒಂದು ಸುನಿಲ್ ಕುಮಾರ್ BR ಮತ್ತು ಅನಿಲ್ ಕುಮಾರ್ BR ಅವರ ಒಂದು ನೇತೃತ್ವದ N1 ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅಣ್ಣ ದಯವಿಟ್ಟು ಇಲ್ಲಿ ನಮ್ಮ ಬೌಂಡರಿ ಬ್ಯಾನರ್ಸ್ ಗಳಿಗೆ ಹೊರಗೆ ಕುಳಿತು ಪಂದ್ಯದ ವೀಕ್ಷಣೆ ಮಾಡಬೇಡಿ ಅನ್ನೋದಾಗಿ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಆ ಬ್ಯಾನರ್ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಪ್ರೋತ್ಸಾಹ ಸಹಕಾರ ಕೊಟ್ಟಿರ್ತಕ್ಕಂಥ ದಾನಿಗಳ ಬ್ಯಾನರ್ ಆಗಿರುತ್ತೆ. ಆ ಒಂದು ಬ್ಯಾನರ್ 3 ದಿನಗಳ ಕಾಲವೂ ಕೂಡ ನಮ್ಮ ಈ ಒಂದು ಕ್ರೀಡಾಂಗಣದ ಹೊರಭಾಗದಲ್ಲಿ ರಾರಾಜಿಸಬೇಕಾಗಿದೆ. ಅದಕ್ಕೋಸ್ಕರ ಆ ಬ್ಯಾನರ್ ಅನ್ನ ಬಿಟ್ಟು ಪಂದ್ಯಾಟದ ವೀಕ್ಷಣೆ ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಶ್ರೇಯಸ್ಸಿಗೊಂದು ಅವಕಾಶ ಬಂತು.
ಒಂದೆಡೆಯಲ್ಲಿ SRB, ಮತ್ತೊಂದೆಡೆಯಲ್ಲಿ ಅಪ್ಪು 11 ಈ ಪಂದ್ಯಾಟವನ್ನು ಆಡ್ತಾ ಇದೆ. ಓ ಮ್ಯಾಡಿ, ನಾವು ಕಂಡ ಹಾಗೆ ಬಹುಶಃ ಮ್ಯಾಡಿ ಅಪರೂಪಕ್ಕೆ ಚೆಂಡನ್ನು ಎಸಿತಾರೆ. ಅದರಲ್ಲಿ ಪಾರ್ಟ್ ಟೈಮ್ ಬೌಲರ್ ಆಗಿ ಮಧು ಮ್ಯಾಡಿ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರು ಗರಡಿಯಲ್ಲಿ ಬೆಳೀತಕ್ಕಂಥ ಇತ್ತೀಚಿನ ಯುವ ನಾಯಕ ಕೂಡ ಮಧು ಮ್ಯಾಡಿ ಅದ್ಯಾವ ರೀತಿಯಲ್ಲಿ ತಮ್ಮ ಓವರ್ ಅನ್ನ ನಿಭಾಯಿಸ್ತಾರೆ ನೋಡ್ಬೇಕಾಗಿದೆ. ಮೋಹನ್ ಒಂದ್ ಸ್ವಲ್ಪ ಬದಿ ಸೇರಿದ್ರೆ ಸರಿ ಇತ್ತು. ಮತ್ತೆ ಮ್ಯಾಡಿ ಪಾರ್ಟ್ ಟೈಮ್ ಬೌಲರ್, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಟ್ಟ ಸ್ಥಳ ಫುಲ್ ಮಾಡುವಂತ ಪ್ರಯತ್ನ ಈ ಹಂತದಲ್ಲಿ ಒಂದೊಡ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 15, ಕ್ಷಮಿಸಿ 18 ಈ ಹಂತದಲ್ಲಿ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಮ್ಯಾಡಿ. ಮೂರನೇ ಓವರ್ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಗಂಧದ ಗುಡಿ ಕಪ್ 2024 ಈ ವರ್ಷದ ಅಂತಿಮ ತಿಂಗಳಲ್ಲಿ ಸಾಗ್ತಾ ಇದೆ. ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಕ್ರೀಡಾಂಗಣವನ್ನು ರಚಿಸಿಕೊಂಡು 16 ತಂಡಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಒಂದು ಟೂರ್ನಮೆಂಟ್ ಅನ್ನು ಸಂಘಟಿಸುವುದೇ ಕಷ್ಟ. ಅದರ ನಡುವೆ 16 ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಒಂದೊಡ್ಡ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 19 ಓಟಗಳು. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಮಧು ಮ್ಯಾಡಿ ಐಕಾನ್ ರೂಪದಲ್ಲಿ SRB ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತಂಡದ ಮೊತ್ತ 19. ಬ್ಲಾಕರ್ ಎಸೆತ, ಬಹಳಷ್ಟೊಂದು ಯಾರ್ಕರ್ ಲೆಂತ್ ಡೆಲಿವರಿ. ಮ್ಯಾಡಿ ಎಸೆದಿರುವಂತ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಬ್ಲಾಕರ್ ಅಲ್ಲಿ ಸಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್. 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರೋ ಬ್ಯಾಟಿನ ಮಾಲೀಕ ಕೂಡ ಮ್ಯಾಡಿ. ಓ ಮೈ ಗಾಡ್, 4ನೆಯ ಚೆಂಡು ಮತ್ತೆ ಡಾಟ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಈ ಓವರ್ನ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಅಮ್ಜದ್ ಮತ್ತು ಗೌತಮ್ ಅಪ್ಪು 11 ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಮ್ಯಾಡಿ 5ನೇ ಚೆಂಡಿಗಾಗಿ. 5ನೇ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ತೀರಾ ಕೆಳಮಟ್ಟದಲ್ಲಿ ಸಾಗಿ ಹೋಗ್ತಾ ಇದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿದೆ. ಲೋ ಪುಲ್ಟಾಸ್ ಆಗಿ ಬೀಳ್ತಾ ಇರುವಂತ ಚೆಂಡು, ನೋ ಬಾಲ್. ತಂಡದ ಮೊತ್ತ 20. ಒಂದೊಡ್ಡ ಸೇರ್ಪಡೆ. ಫ್ರೀ ಹಿಟ್ಟಿನ ಲಾಭ ಕೂಡ ಲಭಿಸ್ತಾ ಇದೆ. ತಂಡದ ಮೊತ್ತ 20ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಫ್ರೀ ಹಿಟ್ಟಿನ ಚೆಂಡು ಲಾಭವನ್ನು ಪಡ್ಕೊಳ್ತಾ ಇಲ್ಲ, ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 21ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 21 ಓಟಗಳು. ಇನ್ನಿಂಗ್ಸಿನ ಅರ್ಧಾಂಶದ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 18 ಚೆಂಡಿನ ಆಟ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಭಾರತ ದೇಶದಲ್ಲಿ ಬಹುಶಃ ಕ್ರಿಕೆಟ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಮೊದಲ ಆದ್ಯತೆಯನ್ನು ಪಡ್ಕೊಳ್ತಾ ಇದೆ. ನಮ್ಮ ರಾಷ್ಟ್ರೀಯ ಕ್ರೀಡೆ
ಹಾಕಿ ಆದ್ರೂ ಕೂಡ ಇವತ್ತಿನ ಇತ್ತೀಚಿನ ಕಾಲಘಟ್ಟದ ಯುವಕರೆಲ್ಲ ಕ್ರಿಕೆಟ್ಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರವಾಗಿ ಕ್ರಿಕೆಟ್ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಮೊದಲ ಆದ್ಯತೆಯನ್ನು ಪಡ್ಕೊಳ್ತಾ ಇದೆ. ರಾಣಿ ಅಬ್ಬಕ್ಕ ಕ್ರೀಡಾಂಗಣದ ಒಳಭಾಗದಲ್ಲಿ 3 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಪ್ರಶಿಯ ಸತಗಾರಿಕೆ ಭಾಗದಲ್ಲಿ ಕನ್ನಡದ ನೆಲದಲ್ಲಿ ಕನ್ನಡದ ಮಣ್ಣಿನಲ್ಲಿ ಬಹುಶಃ ಗಂಧದ ಗುಡಿ ಅನ್ನುವಂತ ಕಪ್ಪನ್ನು ಬಹಳಷ್ಟು ಒಂದು ವಿಜೃಂಭಣೆಯಿಂದ ಇಲ್ಲಿ ಸಂಘಟಿಸಲಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಸಮೀಪದ ಮುಕ್ತಾಯವನ್ನು ಕಂಡ ಬಳಿಕ ಕೆಲವೊಂದು ಕರ್ನಾಟಕದ ರಾಜ್ಯದ ಸುತ್ತಗಲಕ್ಕೂ ಕೂಡ ಕನ್ನಡ ರಾಜ್ಯೋತ್ಸವ ಕಪ್ಪನ್ನು ನಡೆಸಿದ್ರು. ಆದ್ರೆ ಇಲ್ಲಿ ಕರುನಾಡಿನ ಮಣ್ಣಿನಲ್ಲಿ ಗಂಧದ ಗುಡಿ ಕಪ್ ಎನ್ನುವಂಥದ್ದನ್ನ 3 ದಿನಗಳ ಕಾಲ ಈ ಟೂರ್ನಮೆಂಟ್ ಅನ್ನು ಕರೆಯಲ್ಪಡ್ತಾ ಆಗ್ತಾ ಇದೆ. ಮತ್ತೆ ಪ್ರಶಿ 4ನೇ ಓವರ್ನ ಮೊದಲ ಚೆಂಡಿಗಾಗಿ ಲಾಂಗ್ ಆಫ್ ಮಿಡ್ ವಿಕೆಟ್. ಈ ರೀತಿಯಲ್ಲಿ ಒಂದು ಕ್ಷೇತ್ರ ರಕ್ಷಣೆ SRB ಮಾಡ್ತಾ ಇದೆ. ಮತ್ತೆ ಡಾಟ್ ಬಾಲ್. ಮೊದಲ ಹಂತದಲ್ಲಿ ಬಿರುಸಿನ ಆಟವನ್ನು ವಿನೋದ್ ಒಂದು ಸಿಕ್ಸರ್ ಮತ್ತು ಬೌಂಡ್ರಿ ದಾಖಲಿಸುವ ಮುಖಾಂತರವಾಗಿ ಕ್ಯಾಚ್ ಕೊಡೋ ಮುಖಾಂತರವಾಗಿ ವಿಕೆಟ್ ಕೊಟ್ಟರು. ಅಮ್ಜಾದ್ ಮತ್ತು ಗೌತಮನ ಜೊತೆ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ. ಈ ಹಂತದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ 22ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಕಳೆದ ಕ್ರೀಡಾ ಋತುವಿನಲ್ಲಿ ಬಹುಶಃ ಸಾಲಿನ ಪ್ರಶಸ್ತಿಗಳನ್ನು ಜಯಿಸಿರ್ತಕ್ಕಂಥ ರೇಣುಗೌಡರ ಒಂದು ಸಾರಥ್ಯದ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮ್ಯಾಡಿಯ ನಾಯಕತ್ವದಲ್ಲಿ ಬಹುಶಃ 2-3 ಕ್ರೀಡಾ ಋತುವಿನಿಂದಲೂ ಕೂಡ ಅನೇಕ ಪ್ರಶಸ್ತಿಗಳನ್ನು ರಾಜ್ಯದ ಸುತ್ತಗಲಕ್ಕೂ ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕವಾಗಿ ಗೌತಮನ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹುಶಃ 2 ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ತೀರಾ ಶಾರ್ಟ್ ಲೆಂತ್ ಡೆಲಿವರಿ, ಅತ್ಯುತ್ತಮ ರೀತಿಯ ಹೊಡೆತವನ್ನು ಗೌತಮ್ ದಾಖಲಿಸಿದ್ದಾರೆ. 24ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯ ಮಹಾಲಕ್ಷ್ಮಿ ಲೈವರ್ಟಿನ ರಾಣಿ ಅಬ್ಬಕ್ಕ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಹಗಲು ರಾತ್ರಿಯ ದಾಖಲೆಯ ಕ್ರಿಕೆಟ್ ಪಂದ್ಯಕೂಟ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಅಕ್ರಾಸ್ ದಿ ಲೈನ್ ಹೊಡೆತ, ಒಂದೋಟ ತನ್ಮೂಲಕವಾಗಿ 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ. ಈ ಹಂತದಲ್ಲಿ 2 ಓಟಗಳ ಪೂರೈಕೆಯೂ ಕೂಡ ತಂಡದ ಮತ್ತೆ 26ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 4th over in progress. Last ball remain now. No ball. ಮತ್ತೆ ಫ್ರೀ ಹಿಟ್ಟಿನ ಲಾಭ. ಟೆನ್ನಿಸ್ ಬಾಲ್ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ನಿಯಮಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೊಂದಿಕೊಳ್ತಾ ಇದೆ. ಫ್ರೀ ಹಿಟ್ಟಿನ ದುರ್ಬಲ ಚೆಂಡು, ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಗೌತಮ್ ದಾಳಿಯಲ್ಲಿ ಒಂದೊಡದ ಸೇರ್ಪಡೆ. ಈ ಹಂತದಲ್ಲಿ ತಂಡದ ಮೊತ್ತ 28ಕ್ಕೆ ಏರಿಕೆನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 4ನೇ ಓವರ್ನ ಅಂತಿಮ 1 ಎಸೆತ ಇವಾಗ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಬಹಳಷ್ಟು ತಮೃತ ಹೊಡೆತ, ತೀರಾ ಹೈ ಶಾಟ್. ಈ ಬಾರಿ 2 ಓಟದ ಸೇರ್ಪಡೆ. ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯದಲ್ಲಿ 30ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಇನ್ನು ಕೂಡ 2 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ.
5ನೇ ಓವರ್ಗಾಗಿ ಅದು ಯಾವ ಬೌಲರ್ ಬರ್ತಾರೆ ನೋಡ್ಬೇಕಾಗಿದೆ. ಅರುಣ್ ಕುಮಾರ್ 5ನೇ ಓವರ್ನ ಮೊದಲ ಎಸೆತವನ್ನು ದಾಖಲಿಸಬೇಕಾಗಿದೆ. ಸಂಜೆ ಬಳಿಕ ಬಹಳಷ್ಟು ಮಂದಿ ಪ್ರೇಕ್ಷಕರು ಈ ಒಂದು ಟೂರ್ನಮೆಂಟಿಗೆ ವೀಕ್ಷಣೆಗಾಗಿ ಬರಲಿಕ್ಕಿದ್ದಾರೆ. ಅಂತಿಮ ದಿನದಲ್ಲಿ ಬಹುಶಃ ಸಿನಿಮಾ ನಟರೆಲ್ಲರೂ ಕೂಡ ಈ ಒಂದು ಗಂಧದ ಗುಡಿ ಕಪ್ಪಿಗೆ ಆಗಮಿಸಲಿಕ್ಕಿದ್ದಾರೆ. 2ನೇ ಬಾರಿಗೆ ಈ ಒಂದು ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಕ್ರೀಡಾ ಹಬ್ಬ ಕ್ರಿಕೆಟ್ ಫೆಸ್ಟಿವಲ್ ಅನ್ನಾಗಿ ಇಲ್ಲಿ ಸಂಘಟಿಸಲಾಗ್ತಾ ಇದೆ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮತ್ತೊಂದು ಐತಿಹಾಸಿಕ ದಾಖಲೆಯ ಸುವರ್ಣ ಅಕ್ಷರಗಳಲ್ಲಿ ಟೂರ್ನಮೆಂಟ್ ಅನ್ನು ಬರೆಯಲಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯ. 16 ತಂಡಗಳು 110ಕ್ಕೂ ಮಿಗಿಲಾದಂತ ಆಟಗಾರರು ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಟ್ರು. ಮ್ಯಾಡಿ ಬೈಸೋಟಗಳ ಸೇರ್ಪಡೆ ಗೂಟರಕ್ಷಣೆ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಅಭಿನಂದನ್ ಮತ್ತು ಮಧುಸೂದನ್ ಮೈಸೂರು, ಅನಿರುದ್ಧ್ ಇವರೆಲ್ಲರೂ ಕೂಡ ಈ ಟೂರ್ನಮೆಂಟಿನ ನಿರ್ಣಾಯಕರು. (31) 31 ಓಟಗಳು. ಪ್ರಮುಖ ಒಂದು ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ಭರ್ಜರಿ ಆಟವನ್ನು ಆಡ್ತಾ ಇದೆ. ಲೋ ಫುಲ್ ಟಾಸ್ ಡೆಲಿವರಿ ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಕ್ಷೇತ್ರಕ್ಷಣೆ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ SRB. ಅಮ್ಜದ್ ಖಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ವಿನೋದನ ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ಅವನ್ನು ಲೆಕ್ಕಿಸದ ಒಂದು ಭರ್ಜರಿ ಆಟವನ್ನು ಅಮ್ಜದ್ ಆಡ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಸ್ಟ್ರೈಕ್ ರೊಟೇಟ್. ಈ ರೀತಿಯ ಒಂದು ಆಟಗಳೇ ಕೆಲವೊಂದು ಆಟಗಾರರ ಭವಿಷ್ಯವನ್ನು ಟೆನ್ನಿಸ್ ಬಾಲ್ ನಲ್ಲಿ ರೂಪಿಸ್ತಾ ಇದೆ. ಲೆಕ್ಕಾಚಾರ ಆಟ ಎನ್ನುವಂಥದ್ದು ಕೆಲವೊಂದು ತಂಡಗಳಿಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಒಂದು ಕ್ಯಾಲ್ಕುಲೇಟ್ ಮೈಂಡ್ ಆಟಗಳು ಆಟಗಾರರ ಹುಮ್ಮಸ್ಸನ್ನು ಹೆಚ್ಚಿಸುತ್ತೆ. ಒಂದೋಟ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಶ್ರೇಯಸ್ ಒಂದು ಭರ್ಜರಿ ಕ್ಯಾಚ್ ಅನ್ನು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಸೆಕೆಂಡ್ ವಿಕೆಟ್ ಡೌನ್. ಗೌತಮ್ ಔಟ್. 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅಂಗಣ ಒಳಭಾಗದಲ್ಲಿ 36ಕ್ಕೆ 2. ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗೆ ಶಶಾಂಕ್ ಸೇರ್ಪಡೆ. ಇವತ್ತಿನ ಕಾಲಘಟ್ಟದಲ್ಲಿ ಬಹುಶಃ ಒಂದು ಟೂರ್ನಮೆಂಟ್ ಅನ್ನು ನಡೆಸುವುದೇ ಕಷ್ಟ. ಆದ್ರೆ 3 ದಿನಗಳ ಕಾಲ ಹಗಲು ರಾತ್ರಿಗಾಗಿ 16 ತಂಡಗಳು 16 ಫ್ರಾಂಚೈಸಿ ಮಾಲೀಕರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವುದು ಇನ್ನೂ ಕಷ್ಟ. ಅವನ್ನೆಲ್ಲ ಮೆಟ್ಟಿ ನಿಂತು ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮತ್ತೊಂದು ಹೊಸ ಯುಗ, ಹೊಸ ಇತಿಹಾಸವನ್ನು ಈ ಒಂದು ಕ್ರೀಡಾಂಗಣದ ಒಳಭಾಗದಲ್ಲಿ ಸೃಷ್ಟಿಸ್ತಾ ಇದೆ ಗಂಧದ ಗುಡಿ ಕಪ್ಪಿಗಾಗಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಒಂದೊಡೆದ ಸೇರ್ಪಡೆ. ತಂಡದ ಮೊತ್ತ 37ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಶಶಾಂಕ್ ಅಪ್ಪು ತಾನೆದುರಿಸಿದಂತ ಮೊದಲ ಚಣಿಯಲ್ಲಿ ಖಾತೆಯನ್ನು ಆರಂಭಿಸಿದ್ದಾರೆ. 37. ಅಡ್ಡ ಹೊಡೆತಗಳನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯ ಕಾಣ್ತಕ್ಕಂಥ 5 ಓವರ್ಗಳಲ್ಲಿ ತಂಡದ ಮೊತ್ತ 37ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 37. ಲಾಸ್ ಆಫ್ 2 ವಿಕೆಟ್. SRB ವರ್ಸಸ್ ಅಪ್ಪು 11 ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಚಕ್ರವರ್ತಿಯಾಗಿ ಮೆರೆದಾಡಿದಂತ ನಟ ಸಾರ್ವಭೌಮ, ಕರುನಾಡಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು
ಸಂಪಾದಿಸಿಕೊಂಡಂತ ಪುನೀತ್ ರಾಜ್ಕುಮಾರ್ ಅವರ ನಾಮಾಂಕಿತದ ಅಡಿಯಲ್ಲಿ ಅಪ್ಪು 11 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ವ್ಯಕ್ತಿ ಇಲ್ಲದಿದ್ರು ಕೂಡ ವ್ಯಕ್ತಿ ಮಾಡಿರ್ತಕ್ಕಂಥ ಸಾಧನೆಯ ಹಾದಿಗಳು ಇನ್ನು ಕೂಡ ಕರುನಾಡಿನಲ್ಲಿ ಜೀವಂತವಾಗಿ ಉಳ್ಕೊಳ್ತಾ ಇದೆ. ಬಹಳ ಶೋತಮರ್ತ ಹೊಡೆತ ಮೂಲಕ ಸುಲಭದ ಕ್ಯಾಚ್ ಅನ್ನು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕೈ ಚೆಲ್ತಾ ಇದ್ದಾರೆ. ತಂಡದ ಮೊತ್ತ 38ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮೊದಲ ಹಂತದ ಜೀವದಾನವನ್ನು ಶಶಾಂಕ ಅಂಗಣ ಒಳಭಾಗದಲ್ಲಿ ಪಡ್ಕೊಂಡ್ರು. ಲೋಕೇಶ್ ಎಸೆದಿರುವಂತಹ ಚೆಂಡು ನೆಟ್ಟ ನೇರ ಹೊಡೆತ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸುಲಭವಾದ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಅಮ್ಜದ್ ಔಟ್. 3ನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 38ಕ್ಕೆ 3. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕ್ರಿಕೆಟ್ ಯುವ ಆಟಗಾರರು ಕೂಡ ಹೆಚ್ಚುವರಿಯನ್ನ ಕಾಣ್ತಾ ಇದ್ದಾರೆ. ಸಮಯದಿಂದ ಸಮಯಕ್ಕೆ ಟೆನ್ನಿಸ್ ಬಾಲ್ ಪಂದ್ಯಾಟ ಎನ್ನುವಂಥದ್ದು ಧೀಮಂತವಾಗಿ ಬೆಳೀತಾ ಇದೆ. ವೈಯಕ್ತಿಕ ಪ್ರಶಸ್ತಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಯುವ ಆಟಗಾರರಿಗೆ ಕೊಟ್ಟು ಗೌರವಿಸಲಾಗ್ತಾ ಇದೆ. ಚಿನ್ನದ ಉಂಗುರವನ್ನು ಕೊಡಮಾಡಲಾಗ್ತಾ ಇದೆ. LED ಟಿವಿಗಳನ್ನು ಟೆನ್ನಿಸ್ ಬಾಲ್ ನಲ್ಲಿ ಕೊಡಮಾಡಲಾಗ್ತಾ ಇದೆ. ಬೈಕುಗಳನ್ನು ಕೊಡಮಾಡಲಾಗ್ತಾ ಇದೆ. ಸೈಕಲ್ಗಳನ್ನು ಕೊಡಮಾಡಲಾಗ್ತಾ ಇದೆ. ಈ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕಾರುಗಳನ್ನು ಕೂಡ ಟೆನ್ನಿಸ್ ಬಾಲ್ ನಲ್ಲಿ ಕೊಡಮಾಡಲಾಗ್ತಾ ಇದೆ. ಇದನ್ನು ಪಡ್ಕೊಂಡಂತ ನಿದರ್ಶನ ಕೂಡ ಕ್ರಿಕೆಟಿನ ಆಟಗಾರರಿಗಿದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಒಂದೋಟ ತನ್ಮೂಲಕ ಕ್ಷೇತ್ರ ರಕ್ಷಣೆ ಮತ್ತೆ ವೈಫಲ್ಯ, 2 ಓಟಗಳ ಸೇರ್ಪಡೆ. ಕ್ರಿಕೆಟಿನ ಇತಿಹಾಸದಲ್ಲೇ ಬಹುಶಃ N1 ಸುನಿಲ್ ಬಿಯಾರ್ ಮೊಟ್ಟ ಮೊದಲ ಬಾರಿಗೆ ಮ್ಯಾನ್ ಆಫ್ ದಿ ಸೀರೀಸ್ ಮುಖಾಂತರವಾಗಿ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ನಲ್ಲಿ ಕಾರನ್ನು ಕೂಡ ಮಾಡಿದ್ರು. ಅದು ಕೂಡ ಒಂದು ಕರ್ನಾಟಕದಲ್ಲಿ ದಾಖಲೆ ಅಂಶವಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಬಹುಶಃ ಟೆನ್ನಿಸ್ ಬಾಲ್ ನಲ್ಲಿ ರಂಗ 11 ಮಾರುತಿ 800 ಕಾರನ್ನು ಕೂಡ ಮಾಡಿದ್ರು. ಅದನ್ನು ಉಡುಪಿಯ ಪರಿಸರದ ಶಾಹಿದ್ ಪಡ್ಕೊಂಡಿದ್ರು ಕೂಡ. ರಂಗ 11 ಬೆಂಗಳೂರಿನ ತಂಡ. ಬಹಳಷ್ಟು ಉತ್ತಮ ಹೊಡೆತ ಮೂಲಕ ರೈಸ್ ಆಗಿ ಬಿದ್ದ ಚೆಂಡನ್ನು ಈ ಹಂತದಲ್ಲಿ ಕೆದಕುವ ಪ್ರಯತ್ನ ಮಾಡಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದು ಸುಲಭದ ಕ್ಯಾಚ್ ಕೈಸೂರು ಮುಖಾಂತರವಾಗಿ ಅಪ್ಪು 11 ಮತ್ತೊಂದು ಪ್ರಮುಖ ವಿಕೆಟ್ ಪತನ. ನಾಲ್ಕನೇ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. 40ಕ್ಕೆ 4. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿನ ಸೇರ್ಪಡೆ. ವೇಣು ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ, ಮತ್ತೊಂದು ರನ್ಔಟ್ ಅವಕಾಶ ತನ್ಮೂಲಕ ನಾಟ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ನಿರ್ಣಾಯಕರು ತಕೊಂಡ್ರೆ ಮಾತ್ರ ಮ್ಯಾಡಿ. ಎಸ್, ತೃತೀಯ ನೇತ್ರ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಲೈವ್ ಟೆಲಿಕಾಸ್ಟ್ ಅನ್ನುವಂಥದ್ದು ಗೊಂದಲದಲ್ಲಿರುವಂತಹ ಅಂಪೈರ್ಸ್ ಗಳಿಗೆ ಗೊಂದಲವನ್ನು ನಿವಾರಿಸಬಲ್ಲಂತ ಪ್ರಯತ್ನವನ್ನು ಮಾಡುತ್ತೆ. ಥರ್ಡ್ ಅಂಪೈರ್ಸ್ ಅದ್ಯಾವ ಡಿಸೈಡ್ ಅನ್ನು ಕೊಡ್ತಾರೆ ನೋಡ್ಬೇಕಾಗಿದೆ. ಮೊಟ್ಟ ಮೊದಲ ಬಾರಿಗೆ ಬಹುಶಃ ಟೆನ್ನಿಸ್ ಬಾಲಿನ
ಪಡುಬಿದ್ರೆ ಕ್ರೀಡಾಂಗಣದಲ್ಲಿ ಮೈಸೂರಿನ ಒಂದು ಸಂಸ್ಥೆ ಲೈವ್ ಟೆಲಿಕಾಸ್ಟ್ ಅನ್ನು ಆರಂಭಿಸಿತ್ತು. ಅದಾದ ಬಳಿಕ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುಸಿಯಾನ್ ಮತ್ತೊಂದು ಎಸ್ ಔಟ್ ಲೈವ್ ಟೆಲಿಕಾಸ್ಟ್ ಅನ್ನು ಆರಂಭಿಸಿತ್ತು. ಅದಾದ ಬಳಿಕ ಕ್ರಿಕ್ಸೆ ಮೊಟ್ಟ ಮೊದಲ ಬಾರಿಗೆ ತೃತೀಯ ನೇತ್ರ ಔಟ್ ಎನ್ನುವಂತ ಸೂಚನೆ ಕೊಟ್ಟರು. ಗಿರೀಶ್ ರಾವ್ ಅವರ ನೇತೃತ್ವದ ಕ್ರಿಕ್ಸೆ ಲೈವ್ ಟೆಲಿಕಾಸ್ಟ್ ಅನ್ನು ನಡೆಸಿತ್ತು. ಸಚಿನ್ ಮಹಾದೇವ್ ಅವರ ನೇತೃತ್ವದ ಎಂ ಸ್ಪೋರ್ಟ್ಸಿನ ತಂಡ ಪಾದಾರ್ಪಣೆಯನ್ನು ಕಂಡಿತ್ತು. ಎಂ9 ಸ್ಪೋರ್ಟ್ಸ್ ಉಡುಪಿಯ ಪರಿಸರದ ತಂಡ ಮತ್ತೆ ಟೆನ್ನಿಸ್ ಬಾಲಿನ ಯುಗದಲ್ಲಿ ಮತ್ತೊಂದು ಲೈವ್ ಟೆಲಿಕಾಸ್ಟ್ ಆಗಿ ಆಗಮಿಸಿತ್ತು. ಸಾಗರ್ ಭಂಡಾರಿ ಅವರ ಮಾಲೀಕತ್ವದ SRB ಸ್ಪೋರ್ಟ್ಸಿನ ತಂಡ ಲೈವ್ ಟೆಲಿಕಾಸ್ಟ್ ಆಗಿ ಟೆನ್ನಿಸ್ ಬಾಲ್ ನಲ್ಲಿ ಕೆಲವೊಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸಿತ್ತು. ರಾಣಿ ಹಬ್ಬಕ್ಕ ಕ್ರೀಡಾಂಗಣ ಒಳಭಾಗದಲ್ಲಿ N1 ಸುನಿಲ್ ಬಿಆರ್ ಅವರ ನೇತೃತ್ವದ N1 ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಹಲೋ ಹಲೋ ಎಸ್ 41-42 ಟಾರ್ಗೆಟ್ ಮುಂದಿನ ಹಂತಕ್ಕಾಗಿ ನೌಫಲ್ ಮಂಗಳೂರು. ಹಲೋ 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 ಮುಂದಿನ ಪಂದ್ಯಕೂಟಕ್ಕೆ ಕರೆ ಕೊಡ್ತಾ ಇದ್ದೇವೆ. ದ ನೆಕ್ಸ್ಟ್ ಮ್ಯಾಚ್ ದಯವಿಟ್ಟು ಎರಡು ತಂಡದ 12ನೇ ಆಟಗಾರರು ಬನ್ನಿ, ಇಲ್ಲದಿದ್ದರೆ ಪಂದ್ಯಕೂಟವನ್ನು ಮುಂದುವರಿಸಿಕೊಡುವುದಿಲ್ಲ. ಸ್ಟ್ರೈಕ್ ಭಾಗದಲ್ಲಿ ಮ್ಯಾಡಿ ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ಪುಟದಲ್ಲಿ ಒಂದು ಅದ್ಭುತವಾದ ಹೆಸರುಗಳನ್ನು ಪಡೆದುಕೊಂಡು ಬರುವ ಶ್ರೇಷ್ಠ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಟಗಾರ ಮ್ಯಾಡಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. KSPL ಪಂದ್ಯಕೂಟದ ಬಹಳಷ್ಟೊಂದು ಹೆಸರುಗಳನ್ನು ಪಡೆದುಕೊಂಡು ಬರುವ ಶ್ರೇಷ್ಠ ಮಟ್ಟದ ಆಟಗಾರ ಮ್ಯಾಡಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. The next match playing between match number 4 SAP 11 ಲಡ್ 11 ಎರಡು ತಂಡದ ಆಟಗಾರರು ಮಾಡಿ ಪ್ರಥಮ ಚೆಂಡು ಖಂಡಿತ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ತಟ ಬೈ ಬೈ ಇಟ್ಸ್ ಸೋ ಬಿಗ್, absolutely fantastic shot from the blade of ಮಿಸ್ಟರ್ ಮ್ಯಾಡಿ. ಗಮನಿಸಿಕೊಳ್ಳುವುದಾದ್ರೆ ಮೊದಲೇ ತಿಳಿಸಿದ್ದೆ, ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತ ಆಟಗಾರ. ಖಂಡಿತ ಏಳುವ ಮುಗಿಸಿರ ಒಳಗೆ ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ ಆರಂಭದ ಪ್ರಥಮ ಚೆಂಡಿಗೆ. ತೀರ್ಪುಗಾರರ ಸೂಚನೆ ಇಲ್ಲಿ ವೈಟ್ ಬಾಲ್. ಒಂದು ಚೆಂಡುಗಳು ಮುಕ್ತಾಂತರದೊಂದಿಗೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 7 ಓಟಗಳು ಬಂದಾಗಿದೆ. ಅದು ಕೂಡ ಮ್ಯಾಡಿರವರು ಸ್ಟ್ರೈಕ್ ಅನ್ನ ಪಡೆದುಕೊಳ್ಳುವಾಗ ಎಸೆತಗಾರರಿಗೆ ಬಹಳಷ್ಟು ಭಯವಿದೆ. ಕಾರಣ ಬೆಂಗಳೂರು ಮಣ್ಣಿನ ಹುಲಿ ತಂಡಕ್ಕಾಗಿ ಬಹಳಷ್ಟು ಒಂದು ಅದ್ಭುತವಾದ ಪ್ರದರ್ಶನಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅದ್ಭುತವಾದ ಹೊಡೆತ. ಈ ಬಾರಿ ರಿವರ್ಸಿಪ್ ಹೊಡೆಯಲು ಪ್ರಯತ್ನಿಸಿದ್ರು, ಯಾವುದೇ ಓಟಕ್ಕೆ ಇಲ್ಲಿ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ ಎಸೆತಗಾರ. 2 ಚೆಂಡುಗಳು ಮುಕ್ತಾಯಗೊಂಡಿದೆ. 2 ಚೆಂಡುಗಳು ಮುಕ್ತಾಯಗೊಂಡಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7. ಓವರಿನ 3ನೆಯ ಚೆಂಡು ಸ್ಟ್ರೈಕ್ ಅನ್ನ ಪಡೆದುಕೊಳ್ಳುತ್ತಾ ಬಹಳಷ್ಟು ಕ್ರೀಡಾಭಿಮಾನಿಗಳಿಗೆ ಗೊತ್ತಿರಬಹುದು ಬಲಿಷ್ಠತೆಯ ಬಲಾಢ್ಯ ಆಟಗಾರ ಮ್ಯಾಡಿ. ಮತ್ತೊಮ್ಮೆ ಅದ್ಭುತವಾಗಿರುವಂತ ಎಸೆತ. ಖಂಡಿತ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ತಾ ಇದ್ದ ಕಾರಣ
ಈ ಒಂದು ಎಸೆತಗಾರನ್ನ ವಿಕೆಟ್ ಅನ್ನ ಪಡೆಯಲು ಬಹಳಷ್ಟು ಕಷ್ಟ ಇದೆ. ಆ ಕಷ್ಟಗಳನ್ನ ಪಡೆದುಕೊಂಡು ಪ್ರಥಮ ಚೆಂಡಿಗೆ ಸಿಕ್ಸರ್ ಹೋದ್ರು ಕೂಡ ತನ್ನದೇ ಆದ ಶೈಲಿಯಲ್ಲಿ ನಾಡಿರವರನ್ನ ಖಂಡಿತ ಒಂದು ಅದ್ಭುತ ರೀತಿಯ ಎಸೆತಗಳನ್ನು ನಿಭಾಯಿಸಿ ಇಲ್ಲಿ ಪ್ರಥಮ ಕುದುರೆ ನಷ್ಟವಾಗುವಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 7 ಓಟಗಳು ಬಂದಾಗಿದೆ. 41 ಎನ್ನುವಂತಕ್ಕಂತಹ ಗುರಿ ಖಂಡಿತ ದಾಂಡುಗಾರರು ಆ ಒಂದು ಇನ್ನಿಂಗ್ಸ್ ಅನ್ನ ಯಾವ ರೀತಿಯಾಗಿ ದಂಡನೆಯನ್ನ ತೋರ್ಪಡಿಸುತ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದೇವೆ. ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತಹ ಆಟಗಾರರ ಇಲ್ಲಿ ಕುದುರೆ ನಷ್ಟವಾಗುವಾಗ ನಂಬರ್ 3 ಕ್ರಮಾಂಕದ ದಾಂಡುಗಾರರಾಗಿ ಅಂಕಣವನ್ನ ಪ್ರವೇಶವನ್ನ ಪಡೆದುಕೊಳ್ತಾ ಇದ್ದಾರೆ. ನಂಬರ್ 3 ಬ್ಯಾಟ್ಸ್ಮನ್ ಇನ್ ಟು ದ ಮಿಡಲ್ ಚೇತನ್ ಇವರನ್ನ ಕಳಿಸಿಕೊಡಲಾಗಿದೆ 3ನೇ ಕ್ರಮಾಂಕದ ದಾಂಡುಗಾರರಾಗಿ. ಎಸೆತಗಾರ ವಿಭಾಗದಲ್ಲಿ ಜಾಂಟಿ 3 ಚೆಂಡುಗಳು ಮುಕ್ತಾಂತರದೊಂದಿಗೆ ಇಲ್ಲಿ 7 ಓಟಗಳನ್ನ ಬಿಟ್ಕೊಟ್ಟಾಗಿದೆ. ಅದು ಕೂಡ ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತಹ ಆಟಗಾರರನ್ನ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮ್ಯಾಡಿರವರನ್ನ ಹಿಂತಿರುಗಿ ಡಕ್ಔಟರ್ಗೆ ಕಳಿಸಿ ಆಗಿದೆ. ಮತ್ತೊಮ್ಮೆ ಬೀಸಿಕೊಳ್ಳಲು ಪ್ರಯತ್ನಿಸಿದ್ರು, ಆದರೆ ಯಾವುದೇ ಓಟಕ್ಕೆ ಇಲ್ಲಿ ಅವಕಾಶಗಳನ್ನು ತೀರ್ಪುಗಾರರಿಂದ ವೈಟ್ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಎಸೆತಗಾರ ಮಾಡಿದಂತ ತಪ್ಪಿಗೆ ಶಿಕ್ಷೆಯನ್ನ ತೀರ್ಪುಗಾರ ನೀಡ್ತಾ ಇದ್ದಾರೆ.
ಇನ್ನು ಕೂಡ 24 ಚೆಂಡು ಬಾಕಿ ಇದೆ, 25 ಓಟದ ಅವಶ್ಯಕತೆ. 24 ಚೆಂಡು ಬಾಕಿ ಇದೆ, 25 ಎನ್ನುತ್ತಕ್ಕಂತಹ ಗುರಿ ಸಮಯಕ್ಕೆ ಸರಿಯಾಗಿ ಅನುಸಾರವನ್ನ ಪಟ್ಟರೆ ಮಾತ್ರ ಈ ಪಂದ್ಯಾಕೂಟವನ್ನು ವಿಜಯಗೊಳಿಸಲು ಬಹಳಷ್ಟು ಸುಲಭವಿದೆ. ಕಳೆದ ಪಂದ್ಯಾಕೂಟವನ್ನು ವೀಕ್ಷಿಸಿದ್ದೆ. ಪಂದ್ಯಾಕೂಟಗಳು ಅಂತಿಮ ಕ್ಷಣವರೆಗೂ ಕೂಡ ಪಂದ್ಯಾಕೂಟಗಳು ಬಹಳಷ್ಟು ಫೈಟ್ ಆಗಿತ್ತು. 3 ಎಸೆತಗಳ ಮುಂದೆ 3 ಓಟದ ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಯಾಪ್ ಶಾಟ್ ನೋಡಿದು 2 ಓಟಗಳನ್ನು ದಾಖಲಿಸಿದ್ರು, ಪಂದ್ಯಾಕೂಟವನ್ನ ಗೆದ್ದುಕೊಂಡಿದ್ರು. ಇದೀಗ ಮುಂದಿನ 3ನೇ ಪಂದ್ಯಾಕೂಟಗಳಲ್ಲಿ ಸೆರೆಸಾಡ್ತಾ ಇದೆ. 25 ಓಟದ ಅವಶ್ಯಕತೆ ಇದೆ ಉಳಿದಂತೆ 24 ಎಸೆತಗಳ ಮುಂದೆ. ಗಂಧದ ಗುಡ್ಡಿ ಕಪ್ಪಿಗಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಪಂದ್ಯಾಕೂಟಗಳು 16 ತಂಡಗಳು ಎಂದು ಮೈದಾನದಲ್ಲಿ ಭಾಗವಹಿಸ್ತಾ ಇದೆ. 3ನೇ ಓವರಿನ ಪ್ರಥಮ ಚೆಂಡು ಮತ್ತೆ ಕೂಡ ಬೀಸುವುದನ್ನು ಪ್ರಯತ್ನಿಸಿದ್ರು. ಅದ್ಭುತವಾದ ದಾಳಿ ಇದು. ಸ್ಟ್ರೈಕ್ ಅನುಭಾಗದಲ್ಲಿ ಚೇತನ್ ಖಂಡಿತ ಬೆಂಗಳೂರು ಪರಿಸರದ ಬರುವ ಶ್ರೇಷ್ಠ ಮಟ್ಟದ ಆಟಗಾರ ಚೇತನ್ ಈ ಬಾರಿ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ತೃತೀಯ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಲುವಂತ ದಾಂಡುಗಾರ ಚೇತನ್ ಈ ಮಣ್ಣಿನ ಶ್ರೇಷ್ಠ ಮಟ್ಟದ ಆಟಗಾರ. ತೀರ್ಪುಗಾರರಿಂದ ದೊಡ್ಡ ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 15 ಓಟಗಳನ್ನ ಇಲ್ಲಿ ಗಳಿಸಿಯಾಗಿದೆ. 18 ಓಟಗಳು ಗಳಿಸಿಯಾಗಿದೆ. ಕ್ಷಮಿಸಿ, 18 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಓವರಿನ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೊಮ್ಮೆ ಅದ್ಭುತವಾದ ಹೊಡೆತಕ್ಕೆ ಪ್ರಯತ್ನಿಸಿದ್ರು, ಆದರೆ ಇಲ್ಲಿ ಯಾವುದೇ ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇಲ್ಲ. ಚೆಂಡಿಗೂ ದಾಂಡಿಗೂ ಬಹಳಷ್ಟು ಸಂಪರ್ಕಗಳಿತ್ತು, ಆದರೆ ಓಟಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇಲ್ಲ ಎಸೆತಗಾರ. 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಇನ್ನು ಕೂಡ 3 ಎಸೆತಗಳು ಈ ಓವರಿನ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 15 ಓಟಗಳು ಬಂದಾಗಿದೆ. ಇನ್ನು ಕೂಡ ಬಹಳಷ್ಟು ಮೊತ್ತದ ಅವಶ್ಯಕತೆ ಇದೆ. ಓವರಿನ 4ನೇ ಚೆಂಡು ಮತ್ತೆ ಕೂಡ ಬೀಸುವಡಲು ಪ್ರಯತ್ನಿಸಿದ್ರು. ರನ್ಔಟಿಗೆ ಅವಕಾಶಗಳಿದೆ, ಆದರೆ 1 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 19 ಓಟಗಳು ಬಂದಾಗಿದೆ. 21 ಎಸೆತಗಳ ಮುಂದೆ 22 ಓಟದ ಅವಶ್ಯಕತೆ. 20 ಚೆಂಡು ಬಾಕಿ ಇದೆ, 22 ಓಟದ ಅವಶ್ಯಕತೆ ಇದೆ. 20 ಬಾಲ್ 22 run needed win this match. ಮತ್ತೊಮ್ಮೆ ಸುಚಿನ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ದಾಂಡುಗಾರನ ಗೂಟಗಳ ಮಧ್ಯೆಯಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಓವರಿನ 1 ಚೆಂಡು ಮಾತ್ರ ಇಲ್ಲಿ ಬಾಕಿ ಇದೆ. ಕೊನೆಯ ಎಸೆತ, ಅಂತಿಮ ಚೆಂಡು. ತಂಡದೊಟ್ಟು ಮೊತ್ತ ಇಲ್ಲಿ 19 ಓಟಗಳು ಬಂದಾಗಿದೆ. ಕೊನೆಯ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ. ಗಂಧದ ಗುಡಿ ಟ್ರೋಫಿಗಾಗಿ 16 ತಂಡಗಳು ಇವತ್ತು ಮೈದಾನದಲ್ಲಿ ಭಾಗವಹಿಸ್ತಾ ಇದೆ. ಈ ದಿನದ 3ನೇ ಪಂದ್ಯಾಕೂಟಗಳಲ್ಲಿ ಸೆರೆಸಾಡ್ತಾ ಇದೆ. ಮತ್ತೆ ಕೂಡ ಸುಚಿನ್ ಬ್ಯಾಟಿಗೆ ಪ್ರಯತ್ನವನ್ನ ಪಟ್ಟಿದ್ರು. ಸತತವಾಗಿ ಅಂತಿಮದ 2 ಚೆಂಡಿಗೆ ಯಾವುದೇ ಓಟಗಳನ್ನ ಗಳಿಸ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 19 ಓಟಗಳು ಬಂದಾಗಿದೆ. ಇನ್ನುಳಿದಂತ 18 ಎಸೆತಗಳ ಮುಂದೆ 22 ಓಟದ ಅವಶ್ಯಕತೆ ಇದೆ. 18 ಬಾಲ್ ರಿಮೈನಿಂಗ್ 22 ರನ್.
ಎಸೆತಗಾರ ವಿಭಾಗದಲ್ಲಿ 4ನೇ ಓವರ್ನ ಎಸೆಯಲು ವಿನೋದ್ ಇವರನ್ನ ಕಳಿಸಿಕೊಡಲಾಗಿದೆ. 4ನೇ ಓವರ್ನ ಎಸೆಯಲು ಇನ್ನು ಕೂಡ 18 ಎಸೆತಗಳ ಮುಂದೆ ಬೇಕಾಗಿದೆ 22 ಓಟದ ಅವಶ್ಯಕತೆ. ವಿನೋದ್ ಮತ್ತೊಮ್ಮೆ ಬೀಸಿಕೊಡಲು ಪ್ರಯತ್ನ ಪಟ್ಟಿದ್ರು, ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. 17 ಎಸೆತಗಳು ಬೇಕಾಗಿದೆ 22 ಓಟದ ಅವಶ್ಯಕತೆ. 17 ball, 22 more run needed with this match. ಮತ್ತೊಮ್ಮೆ ಸೊಗಸಾಗಿರುವಂತ ಹೊಡೆತ, ನೇರವಾಗಿ ಐ ಲಾಫ್ ಡೆಡ್ ಶಾಟ್. ಈ ಬಾರಿ ಚೆಂಡು ನೇರವಾಗಿ ಬೌಂಡರಿಯತ್ತ ಮುಖ ಮಾಡ್ತಾ ಇದೆ. 4 ಓಟಗಳ ಇಲ್ಲಿ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 23 ಓಟಗಳು ಬಂದಾಗಿದೆ. 23 for the loss of 2 wickets. 23 ಓಟಕ್ಕೆ ಇಲ್ಲಿ 2 ಹುದರಿಗಳನ್ನ ಬಿಟ್ಕೊಡ್ತಾ ಇದೆ. ಓವರಿನ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಮತ್ತೆ ಕೂಡ ಬುಲ್ಡ್ರಾಸ್ ಎಸೆದ ಚೆಂಡು ದೀಪ ಎಕ್ಸ್ಟ್ರಾ ಕವರ್ ಇದ್ದಾರೆ. 1 ಓಟಗಳ ಸೇರ್ಪಡೆ. 2ನೇ ಓಟಕ್ಕೆ ದಾಟುಗಾರರು ಯಾವುದೇ ಒಂದು ಪ್ರಯತ್ನಗಳನ್ನ ಪಟ್ಟಿಲ್ಲ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಒಟ್ಟು ಮೊತ್ತ 24. 24 ಆನ್ ದಿ ಬೋರ್ಡ್. ಓವರಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಟ್ ಡ್ರೈವ್, ಡೀಪ್ ಮಿಡ್ ವಿಕೆಟ್, ಡೀಪ್ ಎಕ್ಸ್ಟ್ರಾ ಕವರ್, ಲೆಗ್ ಸೈಡ್ಸ್. ಖಂಡಿತ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರು ಕಾಣ್ತಾ ಇದೆ. ಇದೀಗ ಡಾಟ್ ಬಾಲ್ ಎಂಬ ಸೂಚನೆಗಳು ಇಲ್ಲಿ ಅಂಕ್ಯಪಟ್ಟಿಯಲ್ಲಿ ಘೋಷಣೆ ಆಗ್ತಾ ಇದೆ. ಮತ್ತೆ ಕೂಡ ಸುಚಿನ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಈ ಬಾರಿ 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದೊಟ್ಟು ಮೊತ್ತ 25 ಓಟಗಳು ಬಂದಾಗಿದೆ. ಕೊನೆಯ 1 ಎಸೆತಗಳು ಮಾತ್ರ ಬಾಕಿ ಇದೆ. ದಯವಿಟ್ಟು SRV ತಂಡದ ಆಟಗಾರರೇ, ತಮಗೆ ಡಕ್ಔಟ್ ಅನ್ನು ಕೊಟ್ಟಿದ್ದೇವೆ. ಆ ಡಕ್ಔಟ್ ಅಲ್ಲಿ ಕೂತ್ಕೊಂಡು ಪಂದ್ಯಕೂಟವನ್ನು ವೀಕ್ಷಿಸಬೇಕು. SRV ತಂಡದ ಆಟಗಾರರೇ, ತಮಗೆ ಡಕ್ಔಟ್ ಅನ್ನು ಕೊಟ್ಟಿದ್ದೇವೆ. ಡಕ್ಔಟ್ ಅಲ್ಲಿ ಪಂದ್ಯಕೂಟವನ್ನು ವೀಕ್ಷಿಸಬೇಕು. ಕೊನೆಯ ಚೆಂಡು, ಅಂತಿಮ ಚೆಂಡಿಗೆ ಎಸೆದ ಚೆಂಡು. ಈ ಬಾರಿ ಡಾಟ್ ಬಾಲ್. ಓವರಿನ ಮುಕ್ತಾಂತರದ ಬಳಿಕ ಇಲ್ಲಿ 24 ಎಸೆತಗಳ ಮುಂದೆ ಗಳಿಸಿದ್ದು 25 ಓಟಗಳು. 12 ಚೆಂಡುಗಳಾಟ ಬಾಕಿ ಇದೆ. 16 ಓಟದ ಅವಶ್ಯಕತೆ ಇದೆ. 18 ಚೆಂಡುಗಳ ಮುಂದೆ 22 ಬೇಕಿರುವ ಸಂಭವದಲ್ಲಿ ಬಹಳಷ್ಟು ಅದ್ಭುತವಾದ ದಾಳಿಯನ್ನು ಸಂಘಟಿಸಿದ್ರು. ಇವಾಗ 12 ಎಸೆತಗಳ ಮುಂದೆ ಬೇಕಾಗಿದೆ 16 ಓಟದ ಅವಶ್ಯಕತೆ. ಚೆಂಡುಗಳಾಟ ಬಾಕಿ ಇದೆ. ಬೇಕಾಗಿದೆ 16 ಓಟದ ಅವಶ್ಯಕತೆ. ಕಾದು ನೋಡೋಣ. ಒಂದೊಂದು ಸಿಕ್ಸರಿಗೆ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಅದ್ಭುತವಾಗಿರುವಂತ ಹೊಡೆತಾಗಿತ್ತು. ಖಂಡಿತ ಟಾಪ್ ಬ್ಯಾಚ್. ಇದರೊಂದಿಗೆ ಹುದ್ದರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 3 ಡಿಪಾರ್ಟ್. ಟೋಟಲ್ ಸ್ಕೋರ್ ಮೂವ್ಸ್ ಟು 25 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. 25 ಓಟಕ್ಕೆ ಇಲ್ಲಿ 3 ಹುದರಿಯನ್ನ ಬಿಟ್ಕೊಟ್ಟಾಗಿದೆ. ಇನ್ನು ಬೇಕಾಗಿದೆ 16 ಓಟದ ಅವಶ್ಯಕತೆ. ಉಳಿದಂತ 11 ಎಸೆತಗಳ ಮುಂದೆ 11 to go, 16 to get. ಅರುಣ್ ಕುಂಬಾ ನೂತನ ದಾಂಡುಗಾರರಾಗಿ ಅಂಕಣವನ್ನ ಪ್ರವೇಶವನ್ನ ಪಡೆದುಕೊಳ್ತಾ ಇದ್ದಾರೆ. ಕಾದ್ ನೋಡೋಣ. 2 ತಂಡಕ್ಕೂ ಕೂಡ ಅವಕಾಶಗಳಿದೆ. ಕಾದ್ ನೋಡೋಣ ಈ ಪಂದ್ಯಕೂಟವನ್ನ ವಿಜಯಗೊಳಿಸುವವರು ಯಾರು. ದಯವಿಟ್ಟು SRVL ತಂಡದ ಆಟಗಾರರೇ, ತಮ್ಮ ಡಕ್ಔಟ್ ಅಲ್ಲಿ ಪಂದ್ಯಕೂಟವನ್ನು ಮುಂದುವರಿಸಿ. ದಯವಿಟ್ಟು ತಮಗೆ ಪದೇ ಪದೇ ಕರೆ ನೀಡಲಿಕ್ಕೆ ಯಾವುದೇ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡಬೇಡಿ. ಸುಚಿನ್ ಬ್ಯಾಟ್ ಮೂಲಕವಾಗಿ ನೇರ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಗಂಧದ ಗುಡಿ 6.
ಕೂಡ ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು ಕ್ಷೇತ್ರ ರಕ್ಷಕರು. ಬಹಳಷ್ಟು ಒಂದು ತಪ್ಪುಗಳನ್ನ ಮಾಡಿದಿರಲಿ. ಒಂದೋಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 32. 9 ಚೆಂಡುಗಳಾಟ ಬಾಕಿ ಇದೆ. 9 ಓಟದ ಅವಶ್ಯಕತೆ ಇದೆ. ಸುಚಿತ್ ಬ್ಯಾಟ್ ಮೂಲಕವಾಗಿ ಸಿಕ್ಸರ್ ಅನ್ನು ಹೊಡೆಯಲು ಬಹಳಷ್ಟು ಕಷ್ಟ ಇದೆ. ಸಮಯಕ್ಕೆ ಸರಿಯಾಗಿ ಅದ್ಭುತವಾದ ಇಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಡಾಟ್ ಬಾಲ್. 8 ಚೆಂಡು 9 ಓಟ. ಕೊನೆಯ 2 ಎಸೆತಗಳು ಇನ್ನು ಬಾಕಿ ಇದೆ. 8 ಚೆಂಡು ಬಾಕಿ ಇದೆ. 9 ಓಟದ ಅವಶ್ಯಕತೆ ಇದೆ. ಮತ್ತೆ ಕೂಡ ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು. ಈ ಬಾರಿ ಡಾಟ್ ಬಾಲ್. ಪಂದ್ಯಾಕೂಟದ ಹಿಡಿತವನ್ನ ಹಿಡಿಯಬಹುದೇ ಕ್ಷೇತ್ರ ರಕ್ಷಕ. ಒಂದು ಸಿಕ್ಸರ್ ಕೊಟ್ಟಿದ್ರು. ನಂತರದ ಚೆಂಡಿಗೆ ಸಿಂಗಲ್ ಬಂದಿತ್ತು. 3ನೆಯ ಚೆಂಡಿಗೆ ಡಾಟ್, 4ನೆಯ ಚೆಂಡಿಗೆ ಡಾಟ್, 5ನೆಯ ಚೆಂಡನ್ನ ಎಸೆಯಬೇಕಾಗಿದೆ. ಮತ್ತೆ ಕೂಡ ಐ ಲಾಫ್ಟೆಡ್ ಶಾಟ್. ಕ್ಯಾಚ್ ಔಟ್ಗೆ ಅವಕಾಶಗಳಿದ್ದಿಲ್ಲಿ. 1ರ ಬಳಿಕ ಇಲ್ಲಿ 2ನೇ ಓಟಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಕಪಲ್ ಆಫ್ ಮೋರ್ ರನ್ ಆಡೆಡ್. ಟೋಟಲ್ ಸ್ಕೋರ್ ಮೂವ್ಸ್ ಟು 34 ರನ್ ಕಂಪ್ಲೀಟೆಡ್. ಓಟದ ಅವಶ್ಯಕತೆ ಇದೆ ಉಳಿದಂತ 7 ಎಸೆತಗಳ ಮುಂದೆ. 7 more delivery, 7 more run needed with this match. ಚೆಂಡು ಬಾಕಿ ಇದೆ. 7 ಓಟದ ಅವಶ್ಯಕತೆ ಇದೆ. ಒಂದು ವೇಳೆ ಪಂದ್ಯಾಕೂಟಗಳು ಸಮಬಲಗೊಂಡಲ್ಲಿ ಓವರಿನ ಮುಕ್ತಾಯಗೊಂಡಿದೆ. 6 ಚೆಂಡುಗಳಾಟ ಬಾಕಿ ಇದೆ. 7 ಓಟದ ಅವಶ್ಯಕತೆ. ಶಶಾಂಕ್ ಅಂತಿಮ ಓವರ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಶಶಾಂಕ್ 6ನೆಯ ಓವರಿನ ಪ್ರಥಮ ಚೆಂಡು ಶಶಾಂಕ್ ರವರು ಸಜ್ಜಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಎಸೆತವನ್ನು ನಿಭಾಯಿಸಬಹುದು ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. 6ನೆಯ ಓವರಿನ ಚಾಲ್ತಿಯಲ್ಲಿದೆ. 6 ಎಸೆತಗಳು ಬಾಕಿ ಇದೆ. ಗಳಿಸಬೇಕಾಗಿದೆ 7 ಓಟದ ಅವಶ್ಯಕತೆ. 2ನೇ ಪಂದ್ಯಾಕೂಟಗಳು ರೋಚಕ ಸ್ಥಿತಿಯಲ್ಲಿ ಸಾಗಿತ್ತು. ಖಂಡಿತ ಯಾವುದೇ ಓಟಗಳು ಬರ್ತಾ ಇಲ್ಲ. 7 ಬೇಕಾಗಿದೆ ಉಳಿದಂತ 5 ಎಸೆತಗಳ ಮುಂದೆ. 5 ಚೆಂಡು ಬಾಕಿ ಇದೆ. 7 ಓಟದ ಅವಶ್ಯಕತೆ ಇದೆ. ಕಾದು ನೋಡೋಣ. ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಬಲಿಷ್ಠತೆಯ ಬಲಾಢ್ಯ ಆಟಗಾರ ಸಚಿನ್ ಬ್ಯಾಟ್ ಮೂಲಕವಾಗಿ ಖಂಡಿತ ಐ ಲಾಫ್ಟೆಡ್ ಶಾಟ್. ನೋ ಬಾಲ್ ಕಾಲ್ ಬೈ ದಿ ಅಂಪೈರ್. ನೋ ಬಾಲ್ ಕಾಲ್ ಬೈ ದಿ ಅಂಪೈರ್ ಟು ಡಿಕ್ಲೇರ್ 3 more run added. ಪಂದ್ಯಾಕೂಟದ ಸ್ಥಿತಿಗತಿಗಳನ್ನ ಬದಲಿಸಿಕೊಳ್ತಾ ಇದ್ದಾರೆ ದಾಂಡುಗಾರ. ಎಸೆತಗಾರ ಮಾಡಿದಂತ ತಪ್ಪಿಗೆ ಆ ಶಿಕ್ಷೆಯನ್ನ ತೀರ್ಪುಗಾರರು ನೋ ಬಾಲ್ ಎಂಬ ಸೂಚನೆಗಳು ನೀಡಿದ್ರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 37 ಓಟಗಳು ಬಂದಾಗಿದೆ. ಇನ್ನು ಬೇಕಾಗಿದೆ 4 ಓಟದ ಅವಶ್ಯಕತೆ ಉಳಿದಂತ 5 ಎಸೆತಗಳ ಮುಂದೆ. 5 ಎಸೆತಗಳ ಮುಂದೆ ಬೇಕಿತ್ತು 7 ಓಟ. ಈ ಸಮಯದಲ್ಲಿ ಬೇಕಾಗಿದೆ 5 ಚೆಂಡುಗಳ ಮುಂದೆ 4 ಓಟದ ಅವಶ್ಯಕತೆ. ಮತ್ತೆ ಕೂಡ ಫುಲ್ ಟಾಸ್ ಎಸೆದ ಚೆಂಡು. 1 ಓಟಗಳ ಸೇರ್ಪಡೆ. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. 3 ಚೆಂಡು ಇನ್ನು ಬಾಕಿ ಇದೆ. 4 ಚೆಂಡು ಬಾಕಿ ಇದೆ. 3 ಓಟದ ಅವಶ್ಯಕತೆ. 4 ಎಸೆತಗಳು ಬಾಕಿ ಇದೆ. 3 ಓಟದ ಅವಶ್ಯಕತೆ ಇದೆ. ಬಹಳಷ್ಟು ಕ್ರೀಡಾಭಿಮಾನಿಗಳು ಈ ಪಂದ್ಯಾಕೂಟದ ವೀಕ್ಷಿಸಿದ್ದಾರೆ. ತಮಗೆಲ್ಲರಿಗೂ ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಗ್ಯಾಪ್ ಶಾಟ್, ಕವರ್ ಡ್ರೈವ್, ಅದ್ಭುತವಾಗಿರುವಂತಹ ಹೊಡೆತ. ಪಂದ್ಯದ ಚಿತ್ರಣವನ್ನ ಬದಲಿಸಿಕೊಳ್ತಾ ಇದ್ದಾರೆ ದಾಂಡುಗಾರ. ಸ್ಟ್ರೈಕ್ ಆನ್ ವಿಭಾಗದಲ್ಲಿರುವಂತಹ ದಾಂಡುಗಾರ ನವೀನ್. ಪಂದ್ಯಾಕೂಟಗಳು ಸಮಬಲಗೊಂಡಿದೆ. ಖಂಡಿತ ಕ್ರೀಡಾಭಿಮಾನಿಗಳೇ, ನವೀನ್ ರವರಿಗೆ ಒಂದು ಗಟ್ಟಿಯಾದ ಚಪ್ಪಾಳೆ ಬರಲಿ. ಈ ಪಂದ್ಯದ ಒನ್ ಮ್ಯಾನ್ ಶೋ ನವೀನ್. ಬಹಳಷ್ಟು ಕ್ರೀಡಾಭಿಮಾನಿಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಿ ನವೀನ್. 1 ಓಟದ ಅವಶ್ಯಕತೆ ಇದೆ.
ಪ್ರಶಸ್ತಿಯನ್ನ ಬಾಚಿಕೊಳ್ಳುವಂತ ಆಟಗಾರ ಅರುಣ್ ಕುಂಬಾ. ಇವರ ಪಾಲಾಗ್ತಾ ಇದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನ ಭವ್ಯ ಸ್ಟೇಜಿಯಲ್ಲಿ ಈ ಒಂದು ಗಣ್ಯ ಅತಿಥಿಗಳಿಂದ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ